Welcome to McDonald Present Casket Toss powered by Canvas Shirts. And Triscal says, that is where I will deposit it. 6 more to look wicket. Terrific stuff. The ground. He'll go again. Oh, that's gone a long way. It's on the roof. No, it's not. Just into the stands. It will only be 4. What a blow that is. Hello. Hello. Oh, this time it's a 4. Hello. ನಿಲ್ಸಪ್ಪ ಬಲ್ಲಿ ಯಾರಪ್ಪ ನೀನು ಇನ್ಸಲ್ಟ್ ವೆರಿ ವೆರಿ ಬಿಗ್ ಇನ್ಸಲ್ಟ್ ಅಣ್ಣ. ಹಾ. ನಾನು ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಹಾ. ನನ್ನ ಡ್ರೆಸ್, ಈ ಹೇರ್ ಸ್ಟೈಲ್, ಈ ಸ್ಟೆಪ್ ಇದನ್ನ ನೋಡಿದ ಮೇಲೆ ಕೂಡ ನಾನು ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಅಣ್ಣ? ಓಹೋ, ನೀನು ಇವೆಲ್ಲ ಮಾಡ್ತಿರೋದ್ರಿಂದ ನಾನು ಗೆಸ್ ಮಾಡಿದ್ರೆ ನೀನು ಕ್ರಿಸ್ಕೇಲ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೋಬೇಕು. ಅದು ಅವ್ರಣ್ಣ. ಅವರು ಕ್ರಿಸ್ಕೇಲ್ ಆದ್ರೆ ನಾವು 10th ಸ್ಕೇಲ್ ಅಣ್ಣ. ಅವರು ಇಂಟರ್ನ್ಯಾಷನಲ್, ನಾವು ಪಕ್ಕಾ ಲೋಕಲ್ ಅಣ್ಣ. ಅವರು IPL ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಹಾ. ನಾವು GPL ಅಲ್ಲಿ ಸಿಕ್ಕಾಪಟ್ಟೆ ಇಂಟರ್ನ್ಯಾಷನಲ್ ಫೇಮಸ್ ಅಣ್ಣ. GPL ಅಂದ್ರೆ ಗಲ್ಲಿ ಪ್ರೀಮಿಯರ್ ಲೀಗ್ ಅಣ್ಣ. ಹೌದು. ಇವ್ರು ಯಾರು ವಿಚಿತ್ರವಾಗಿ ಆಡ್ತಿರೋರು? ಏನ್ ಹೆಂಗ್ ಕೇಳ್ಬಿಟ್ಟೆ? ಚೀರ್ ಲೀಡರ್. ಚೀರ್ ಲೀಡ್ರಾ? ಯಾ ಯೋ, ಒಳ್ಳೆ ಲ್ಯಾಡ್ರ್ ಇದ್ದಂಗ ಅವರ ಯಾರ ಚೀರ್ ಲೀಡ್? ಏನ ಇದು ಕೈಯಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡು? ಅದು ಗೋ ಗ್ರೀನ್ ಕಾನ್ಸೆಪ್ಟ್ ಅಣ್ಣ. ಓಹೋ, 6-4 ಹೊಡೆದ್ರೆ ಇದು ಆಡಿಸ್ತಾರಲ್ಲ, ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪು. ಗೋ ಗ್ರೀನ್. ಸರಿ, ತಾವು ಇಲ್ಲಿ ಬಂದಂತ ಉದ್ದೇಶ ಏನ್ ಗೊತ್ತಾಗಿಲ್ಲ ಅಣ್ಣ. ಹಾ. ನಾವು ಗಲ್ಲಿ ಕ್ರಿಕೆಟ್ ಆಡಿ ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡಿ ಇಟ್ಕೊಂಡಿದೀವಿ. ಹಾ. ಯಾರೋ ಒಬ್ರು ಹೇಳಿದ್ರು ಇಂಥ ಕಡೆ ಹೋದ್ರೆ ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಹಚ್ತಾರೆ ಅಂತ. ಹಾ. ಆ ದುಡ್ಡು ಒಂದು ಬಳಕೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ಬಳಕೆ ಆಗ್ಬಾರ್ದು? ಹಂಗಾಗಿ ನೀನು ನೋಡ್ಕೊಂಡ್ ಬಂದಿದ್ದೀನ. ಹಾ. ಒಂದು ಒಳ್ಳೆ ಕಾರ್ಯಕ್ಕೆ ಹಚ್ಚೋಣ. ನಮ್ಮ ಹತ್ರ ಎಷ್ಟು ದುಡ್ಡು ಐತೆ ಅಷ್ಟು ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಸರಿ, 10th ಫೇಲ್ ಅವರೇ, ಈಗ ನನಗೊಂದು ಹೇಳಿ, ಈ ಲಾಫ್ಟೆಡ್ ಹುಕ್ ಹೆಂಗ್ ಹೊಡಿತಾರೆ, ಲಾಫ್ಟೆಡ್ ಆನ್ ಡ್ರೈವ್ ಹೆಂಗ್ ಹೊಡಿತಾರೆ? ಅದು ನಾನು ಹೇಳಿದ್ನಲ್ಲ ಇವ್ರೆ, ಹಾ. ಕ್ರಿಕೆಟ್ ಅಲ್ಲಿ ಏನಂದ್ರೆ ಮೇನ್ ಕಾನ್ಸಂಟ್ರೇಷನ್ ಮುಖ್ಯ. ಹೌದು. ನಾವು ಬಾಲನ್ನೇ ಗಮನಿಸ್ತಾ ಇರಬೇಕು. ಹೌದು. 108 ಜನ 108 ಅಭಿಮಾನಿಗಳು ನಮ್ಮ ಬಗ್ಗೆ ಕೂಗ್ತಾ ಇರ್ತಾರೆ. ಅದು ಯಾವ್ದು ತಲೆನಲ್ಲಿ ಇರಬಾರ್ದು. ಸರಿ, ಬರೀ ಬಾಲ್ ಮಾತ್ರ ನೋಡ್ತಾ ಇರಬೇಕು. ಹಾ. ಆ ಬಾಲ್ ಈ ತರ ಬರುತ್ತೆ, ಹಾ. ಇಲ್ಲಿ ಪಿಚ್ ಬೀಳುತ್ತೆ, ಹಾ. ಈ ಲೆವೆಲ್ಗೆ ಬರುತ್ತೆ. ಓಕೆ. ಫುಲ್ ಮಾಡ್ಬೇಕಂದ್ರೆ ನಿಮ್ಮ ಈ ಲೆವೆಲ್ ರೇಂಜಿಗೆ ಬರುತ್ತೆ. ಹಾ. ಅವಾಗ ಎಲ್ರು ಹಾ. ನಾನ್ ಬ್ಯಾಟಿಂಗ್ ಆಡ್ತಾ ಇದೀನಿ, ಹಾ. 10th ಫೇಲ್ ಬ್ಯಾಟಿಂಗ್ ಆಡ್ತಾ ಇದೀನಿ ಅಂದ್ರೆ ಹಾ. ನನ್ನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಹಾ. ಬಾಲ್ 6 ಕಡೆ ಹೋಗ್ತಾ ಇರ್ತದೆ, ಆ ಕಡೆ ನೋಡ್ತಾ ಇರ್ತಾರೆ. ಹಾ. ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಟಲ್ಲೆಲ್ಲ ಆಡಕ್ ಹೋಗ್ಬಾರ್ದು. ಹಾ. ಹೆಂಗು ಈ ಲೆವೆಲ್ಗೆ ಬಂದಿರುತ್ತೆ, ಹಾ. ರಪ್ಪತ್ ಕ್ಯಾಚ್ ಹೊಡ್ತೀನಿ ಜಾಸ್ತಿ ಬಿಡ್ಬೇಕು. ಇವಾಗ ನಿಮ್ಮನ್ನ ಅಲ್ಲಿ ಹೆಂಗೆ ಎಸೆಯೋದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ಮ ಕ್ರಿಸ್ಗೇಲ್ ಅಲ್ಲ 10th ಫೇಲ್ ಬಂದು ಇಲ್ಲಿ ಕೂತು ನಮಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಇವತ್ತು ಬರ್ತಾ ಇರುವಂತಹ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ಇಂಟ್ರೊಡಕ್ಷನ್ ಕೊಡ್ತೀನಿ. ಸಣ್ಣ ಇಂಟ್ರೊಡಕ್ಷನ್. ಏನು ಅಂದ್ರೆ ಇವರು ಕಿರುತೆರೆಯಿಂದ ಹಿರಿತೆರೆಗೆ ಬಂದು ಸಾಕಷ್ಟು ಹೆಸರು ಮಾಡಿದ್ದಾರೆ. ಸೊ ಈ ಎಲ್ಲ ಹೆಸರಿದ್ರೂ ಇವತ್ತಿಗೂ ತುಂಬಾ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟು ಮುಂಗಾರು ಮಳೆಯಿಂದ ಬಂದು ಚೆಲುವಿನ ಚಿತ್ತಾರ ಆಗಿ ಕೂಲ್ ಆಗಿ ಇವಾಗ ಆಟೋ ರಾಜ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ನಿಮ್ಮೆಲ್ಲರ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್. ಆಟೋ ರಾಜ ಇಲ್ಲಿದ್ರೆ ಕೊಂಡ ಲವ್ ಮೀಟರ್ನ ಕಳ್ಕೊಂಡ ನೈಟು ಕಂಡ ಬಾವಿ ಒಳಗೆ ಮಾರ್ನಿಂಗ್ ಬಿದ್ಬಿಟ್ಟ ಟಾರ್ಚ್ ಹಾಕೊಂಡಿದ್ಬಿಟ್ಟ. ನಾನಿಲ್ಲಿ ಫುಲ್ ಬಿಲ್ಡಪ್ ಕೊಟ್ಟು ನಿನ್ನ ಕರೆದ್ರೆ ನೀ ಅಟ್ಲೀಸ್ಟ್ ಹೇಳ್ಬೇಕು ತಾನೆ ಅಲ್ಲಿ ಇರ್ತೀನಿ. ಆಟೋ ರಾಜ ಅಲ್ಲ, ಹಾ, ಬಿಲ್ಡಪ್ ಬೇಡ ಅಂದ್ಬಿಟ್ಟು ಆಟೋ ಇಂದ ಬಂದೆ. ಇನ್ನೇನಾದ್ರೂ ಪ್ಲೇನ್ ರಾಜ ಅಂತ ಇಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಫ್ಲೋರ್ ಎಲ್ಲ ತೆಗೆದು ಬರ್ತಿದೆ ಮೇಲಿಂದ. ಅಲ್ಲಿ ಮೇಲ್ಗಡೆಯಿಂದ. ಬೇಡ ಗುರು, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದಿರೋದು ಐ ಆಮ್ ವೆರಿ ಹ್ಯಾಪಿ. ಅಂಡ್ ಲೆಟ್ ಮಿ ಟಾಕ್ ಅಬೌಟ್ ಆಟೋ ರಾಜ. ಸೊ ಆಟೋ ರಾಜದ ಬಗ್ಗೆ ಹೇಳು. ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಔಟ್ ಆಫ್ ಆಟೋ ರಾಜ? ಈಗ ಆಟೋ ರಾಜ ಬಗ್ಗೆ ನಾರ್ಮಲಿ ಆಡಿಯನ್ಸ್ ಅಲ್ಲಿ ಏನ್ ಕ್ಯೂರಿಯಾಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಕ್ಯೂರಿಯಾಸಿಟಿ ನನ್ನಲ್ಲೂ ಇದೆ. ಆಟೋ ರಾಜ 83 ಅಲ್ಲಿ ಶಂಕರ್ ನಾಗ್ ಸರ್ ಮಾಡಿದ್. ಸೊ ಆ ಟೈಟ್ಲ್ ಇಟ್ಕೊಂಡ್ ಮಾಡ್ಬೇಕಾದ್ರೆ ಜವಾಬ್ದಾರಿನೂ ಹೆಚ್ಚಿಗೆ ಇರುತ್ತಲ್ಲ ಸೃಜ. 83 ಎಲ್ಲ ನಾವು ಇನ್ನು ಬಚ್ಚಾಗಳು. ಸೊ ಆ ಟೈಮಲ್ಲಿ ನೋಡಿದ್ದು ಸಿನಿಮಾ. ಸೊ ಈಗ ಅದೇ ಟೈಟ್ಲ್ ಇಟ್ಕೊಂಡ್ ಮಾಡ್ಬೇಕಾದ್ರೆ ಭಯ ಅಂತೂ ಇತ್ತು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸಿನಿಮಾ ನೋಡಿದ್ಮೇಲೆ ಅನ್ಸ್ತು ರೈಟ್ ಟೈಟ್ಲ್ ಇಟ್ಟಿದೀವಿ, ಆ ಟೈಟ್ಲಿಗೆ ಏನು ಗೌರವ ಸಲ್ಲಿಸ್ಬೇಕು, ಶಂಕರ್ ಸರ್ಗೆ ಎಷ್ಟು ಗೌರವ ಸಲ್ಲಿಸ್ಬೇಕು ಅದನ್ನೆಲ್ಲ ಮಾಡಿದೀವಿ. ನಿಜವಾದ ಆಟೋ ರಾಜ ಶಂಕರಣ್ಣ ಅಲ್ವಾ? ಅವ್ರನ್ನ ನೆನಪಿಸೋ ಒಂದು ಪ್ರಯತ್ನ ನಾವು ಮಾಡಿದೀವಿ. ಎಕ್ಸಾಕ್ಟ್ಲಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಆಟೋ ರಾಜ. ಅಂಡ್ ಇವತ್ತು ಕಾಸ್ಕೆಟ್ ಟಾಸ್ಗೆ ಬಂದು ಬಹಳ ಒಳ್ಳೆಯ ಒಂದು ಕಾಸ್ಗೋಸ್ಕರ ಆಡ್ತಾ ಇರೋದು. ಆಮೇಲೆ ಇವತ್ತು ಯಾರು ಬರ್ತಾ ಇದ್ದಾರೆ ಇಲ್ಲಿ ಬರುವಂತಹ ಬೆನಿಫಿಷಿಯರಿ, ಅವ್ರನ್ನ ಬೆನಿಫಿಷಿಯರಿ ಅಂತ ಕರೆಯಲ್ಲ, ಯಾಕೆಂದ್ರೆ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಅಂತ ಹೇಳೋದು. ಸೊ ನಿನ್ನ ಒಂದು ಸಿನಿಮಾ ಆಟೋ ರಾಜಗೆ ಈ ಒಂದು ರಿಲೆವೆನ್ಸ್ ಇರುವಂತ ಒಬ್ಬ ಅತಿಥಿ ಇವತ್ತು ಬರ್ತಾ ಇದ್ದಾರೆ. ಅವ್ರನ್ನ ಕರೆಯೋಣ, ಅವರ ಸಮಸ್ಯೆ ಏನು, ನಾವು ಯಾವ ತರ ಸ್ಪಂದಿಸ್ಬೋದು ನೋಡೋಣ. ಶೋರ್. ಈಗ ವೆಂಕಟೇಶ್ ಅವರ ಜೀವನ ಹೇಗಿದೆ, ಏನಾಯ್ತು, ಇದರ ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಚಿತ್ರವನ್ನು ಮಾಡಿದ್ವಿ. ಅದನ್ನ ನೋಡೋಣ. ಇವರ ಇಡೀ ಜೀವನ ಹೇಗೆ ನಡೀತಾ ಇದೆ, ಏನಾಯ್ತು, ಅದ್ರ ಬಗ್ಗೆ ಎಲ್ಲ ವಿವರಗಳಿದೆ.
ಆ ಸಾಕ್ಷ್ಯಚಿತ್ರಕ್ಕೆ ಹೆಸರು ನಮ್ಮೊಳಗೊಬ್ಬ ಆಟೋ ರಾಜ. ನೋಡೋಣ. ನಮ್ಮ ಹೆಸರು ವೆಂಕಟೇಶ್ ಅಂತ. ನಮಗೆ ನಮ್ಮ ಸುಮ್ಮನಹಳ್ಳಿ ಸಂಸ್ಥೆಯಲ್ಲಿ ನಮಗೆ ಮನೆ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ತಾಯಿ, ನಮ್ಮ ಮಗಳು, ನಮ್ಮ ಮಗ ಇದ್ದೀವಿ. ನಾವು ಸುಮ್ಮನಹಳ್ಳಿ ಸಂಸ್ಥೆಯ ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡುವಾಗೆ ನಮಗೆ ಮದುವೆ ಆಗಿ ಮಕ್ಕಳಾಗಿ ಆದಮೇಲೆ ಆಕ್ಸಿಡೆಂಟ್ ಆಯಿತು. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆ 2 ಕಾಲುಗಳ ತೊಂದರೆಯಿಂದ ನನಗೆ ಕೆಲಸ ಮಾಡೋಕ್ಕೂ ಆಗದೆ ಅವರು ನಮ್ಮನ್ನ ಅಲ್ಲಿಂದ ತೆಗೆದುಬಿಟ್ರು. ಆಮೇಲೆ ನಾವು ಜೀವನ ಏನು ಮಾಡಬೇಕು ಅಂತ ಈ ಆಟೋ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಮಾಡ್ತಾಯಿದ್ದೆ. ಆ ಡ್ರೈವಿಂಗ್ ಮಾಡುವಾಗ ನಮಗೆ ಕಾಲು ತೊಂದರೆ ಆಗಿಬಿಟ್ಟು ಒಂದು ಕಾಲು ಕೂಡ ತೆಗೆದುಬಿಟ್ರು. ಆದರೂ ಇವಾಗ ಜೀವನ ಒಂದೇ ಕಾಲಲ್ಲಿ ನಾನು ನಡೆಸ್ತು ಮಕ್ಕಳನ್ನ ಸಾಕ್ತಾ ಇದ್ದೀನಿ ಸರ್. ನನ್ನ ಹೆಸರು ತುಳಸಿ. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಕಾಲು ತೆಗೆದಾಯಿತು. ಅವ್ರಿಗೆ ಅಷ್ಟು ಕಷ್ಟ ಇದ್ದರೂ ಕೂಡ ನಮ್ಮ ಎಜುಕೇಷನ್ಗೆ ತುಂಬ ಕಷ್ಟಪಡ್ತಾರೆ. ಏನೇ ಪೆನ್ಸಿಲ್ಸ್ ಆಗಲಿ ಬುಕ್ಸ್ ಆಗಲಿ ನಮಗೆ ಬೇಕು ಅಂತ ಹೇಳಿದ್ರೆ ಎಲ್ಲ ಅವ್ರು ನಮಗೆ ಕೊಡಿಸ್ತಾರೆ. ಯಾವತ್ತೂ ಕೂಡ ನಮಗೆ ಅದಿಲ್ಲ ಅಮ್ಮ ಅಂತ ಹೇಳಿಲ್ಲ. ನಮ್ಮ ಹೆಂಡತಿಯವರು ನಮಗೆ ಇನ್ನೂ ನೋಡಿ ನಮ್ಮನ್ನು ಬಿಟ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ಆದರೂ ನಾವು ಮಕ್ಕಳನ್ನ ಅನಾಥರು ಮಾಡಬಾರ್ದು, ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅಂತ ನಾವು ಈ ಆಟೋದಲ್ಲೇ ಕಷ್ಟಪಟ್ಟು ಅವ್ರಿಗೆ ಸಾಕ್ತಾ ಇದ್ದೀವಿ. ನಮ್ಮ ತಾಯಿ ಇಲ್ಲದೇನೆ ನಮ್ಮ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನ ನೋಡ್ಕೊಂಡಿದ್ದಾರೆ. ತಾಯಿ ಇಲ್ಲದೆ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಮ ತಂದೆ ಕೂಡ ಗೊತ್ತಿದೆ. ಏನಕ್ಕಂದರೆ ಅವರು ಯಾವುದೇ ಕೂಡ ಕೊರತೆ ಮಾಡಿಲ್ಲ ನಮಗೆ. ತಾಯಿ ಥರನೇ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಒಳ್ಳೆ ಎಜುಕೇಶನ್ ಕೊಟ್ಟು ಒಂದು ದೊಡ್ಡ ಒಂದು ಕೆಲಸದಲ್ಲಿ ಬರೋ ಹಾಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಎಷ್ಟು ನೋವಿದ್ರು ನಾವು ಮಕ್ಕಳಿಗಾಗಿ ದುಡಿದು ಅವ್ರಿಗೆ ಮಕ್ಕಳಿಗೊಂದು ಒಳ್ಳೆ ಲೈಫ್ ಕೊಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಇದು ವೆಂಕಟೇಶ್ ಅವರ ಇವತ್ತಿನ ಪರಿಸ್ಥಿತಿ. ಸೊ ಇವರಿಗೆ ನಮ್ಮ ಕಾಸ್ಕೆ ಟಾಸ್ ಕಾರ್ಯಕ್ರಮದಿಂದ ನಿನ್ನ ಮುಖಾಂತರ ಎಷ್ಟು ಹಣ ಸಹಾಯ ಆಗುತ್ತೆ ಅಷ್ಟು ಮಾಡಿದ್ರೆ ಅವರಿಗೆ ಇನ್ನೊಂದು ಬಹಳ ದೊಡ್ಡ ಹೆಲ್ಪ್ ಆಗೋದೇನು ಅಂದರೆ ಇವತ್ತಿ ಬರುವಂಥ ಹಣದಿಂದ ಅವರೊಂದು ಸ್ವಂತ ಆಟೋ ತಗೋಬೇಕು ಅಂತ ಇದ್ದಾರೆ. ನಿಜವಾದ ಆಟೋ ರಾಜ ನೀವು, ನಿಜವಾದ ಆಟೋ ರಾಜ. ನಮ್ಮ ನೋವು ಇಲ್ಲ ಸರ್, ಮಕ್ಕಳು ಏನೇ ಕಷ್ಟ ಇದ್ರೂ ಕೂಡ ನಾವು ಮೇಲ್ ಬರಬೇಕು, ಮಕ್ಕಳನ್ನ ಸಾಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋನೇ ನಿಜವಾದ ರಾಜ. ಕರೆಕ್ಟ್, ಅಬ್ಸಲ್ಯೂಟ್. ನನಗೋಸ್ಕರ ನಾನು ದುಡ್ಡು ಸಂಪಾದಿಸ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವನಲ್ಲ, ಯಾವ ಥರದ ಆಟ ಆಡ್ದವನಲ್ಲ. ಇವತ್ತು ಇವ್ರಿಗೋಸ್ಕರ ಸುಜಾ ನನ್ನ ಕೈಲಾದಷ್ಟು ಬೊಂಬಾಟಾಗಿ ಆಟ ಆಡಿ ನಿಮ್ಗೊಂದು ಆಟೋ ಬರೋ ಥರ ಖಂಡಿತವಾಗ್ಲೂ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಓಕೆ ಗಣಪ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. Good luck. ಥ್ಯಾಂಕ್ ಯು ಸುಜಾ. ಮೊದಲನೇದಾಗಿ ಫಾಸ್ಟ್ ಆಗಿ ರೂಲ್ಸ್ ಹೇಳ್ಬಿಡ್ತೀನಿ. 16 ಕಾಯಿನ್ಗಳಿರುತ್ತೆ. ಪ್ರತಿ ಒಂದು ಕಾಯಿನ್ ಹಿಂದೆ 1,000ದಿಂದ 1,00,000ವರೆಗೂ ಅಮೌಂಟ್ ಇರುತ್ತೆ. ಅದರ ಜೊತೆಗೆ 4 ಮೈನಸ್ ಕೂಡ ಇರುತ್ತೆ. ಸೊ ಕಾಯಿನ್ಗಳು ಶಫಲ್ ಆಯ್ತು, ನಂಬರ್ಗೆ ಕನ್ವರ್ಟ್ ಆಗುತ್ತೆ 1ರಿಂದ 16. ಯಾವ ನಂಬರ್ ಹಿಂದೆ ಯಾವ ಅಮೌಂಟ್ ಇದೆ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆ, ಅದು ರ್ಯಾಂಡಮ್ ಆಗಿ ಪಿಕ್ ಆಗೋದು. ಸೊ ಈಗ ಏನು ಅಂದ್ರೆ ನಾನು ನಿನಗೆ ಕೊಡೋದು 10 ಚಾನ್ಸ್ಗಳು. 10 ಚಾನ್ಸಲ್ಲಿ ಎಷ್ಟು ಅಮೌಂಟ್ ಗೆಲ್ತೀಯ ಅದು ವೆಂಕಟೇಶ್ ಅವ್ರಿಗೆ ಹೋಗುತ್ತೆ. ಓಕೆ ಓಕೆ, ಸಿಂಪಲ್. ಸೊ ಗಣಪ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ಯಾ, 10 ಚಾನ್ಸ್ ನಾನು ನಿನಗೆ ಕೊಡ್ತಾ ಇದ್ದೀನಿ. ಆದ್ರೆ ಮೊದಲನೇದಾಗಿ 25,000 ರೂಪಾಯಿ ಫ್ರೀ ಆಗಿ ಕೊಟ್ಬಿಡ್ತೀನಿ. 25,000 ರೂಪಾಯಿ ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಮೊದಲನೇ ಚಾನ್ಸ್ ಯಾವ್ದನ್ನ ಬಿಟ್ಕೊಡ್ತೀಯ? 4. ಶೋರ್? ಶೋರ್. ಬ್ಲಾಕ್ ಮಾಡ್ಲಾ? ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 4. 4ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 30,000. 5,000 ರೂಪಾಯಿ ಲಾಸ್. 10th ಫೇಲ್ ಮುಖ ನೋಡ್ಬಿಟ್ಟು ನಮ್ದು ಫಸ್ಟ್ ಗೇಮೇ ಫೇಲ್ ಆಯ್ತು. ಓಕೆ, 30,000 ರೂಪಾಯಿ ಬಂದಿದೆ, ಬಟ್ ಇಟ್ಸ್ ಓಕೆ. 5,000 ರೂಪಾಯಿ ಲಾಸ್, ಯಾಕಂದ್ರೆ 25,000 ರೂಪಾಯಿ ಆಲ್ರೆಡಿ ನಿನ್ನ ಖಾತೆಯಲ್ಲಿದೆ. ಸೊ 4 ಬ್ಲಾಕ್ ಮಾಡಿದ್ಯಾ, ಇನ್ನು 9 ಚಾನ್ಸ್ಗಳಿದೆ.
ಗೆಲ್ಬಹುದು, ಸೂಪರ್ ಆಗಿ ಗೆಲ್ಬಹುದು. ಡೋಂಟ್ Okay. ಓಕೆ ಓಕೆ ಗಣಪ, ನೆಕ್ಸ್ಟ್ ನಂಬರ್ 8. ಪ್ಲೀಸ್. ಬ್ಲಾಕ್ ನಂಬರ್ 8. 8ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 10,000 rupees. 10,000 ರೂಪಾಯಿಗೆ ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ಐ ಆಮ್ ರೆಡಿ. ರಾಣಿಯಿಂದ ಸ್ಟಾರ್ಟ್ ಮಾಡೋಣ. 10,000 ರೂಪಾಯಿಗೆ ರಾಣಿ ಅಂತ ಹೇಳ್ತಾ ಇದೆಯಾ? ಆಲ್ ದ ವೆರಿ ಬೆಸ್ಟ್ ರಾಣಿ. ಕಿತ್ತಾಕ್ರ ಚೈನ್ನ. ಓಕೆ, 10,000 ರೂಪಾಯಿಗೆ ಈಗ ನಿನಗೆ ಒಂದು ಆನೆ ಪಟಾಕಿ ಪ್ರಶ್ನೆ ಕೇಳ್ತೀನಿ. ನೋಡೋಣ ಆನೆ ಪಟಾಕಿ ಪ್ರಶ್ನೆ ಏನು. ಶಿವಣ್ಣ ಅಭಿನಯದ 100ನೇ ಚಿತ್ರ ಯಾವುದು? ಬಾರಯ್ಯ, ಹೋಗಯ್ಯ, ಜೋಗಯ್ಯ, ಗೊಗ್ಗಯ್ಯ. ಇದೆಲ್ಲರಿಗೂ ಗೊತ್ತಿರೋ ಆನ್ಸರ್. ಜೋಗಯ್ಯ. ಜೋಗಯ್ಯ ಶೋರ್? ಶೋರ್. ಓಕೆ, 10,000 ರೂಪಾಯಿಗೆ ಜೋಗಯ್ಯ ಅಂತ ಹೇಳ್ತಾ ಇದೆಯಾ? ಕರೆಕ್ಟ್ ಆನ್ಸರ್. 10,000 rupees. 10th ಫೇಲ್ ಗೊಗ್ಗಯ್ಯ. 10th ಫೇಲ್ ಗೊಗ್ಗಯ್ಯ. ಓಕೆ, ಈಗ ನಿನ್ನ ಖಾತೆಯಲ್ಲಿರುವಂತ ಮೊತ್ತ 35,000 ರೂಪಾಯಿ. 2 ಚಾನ್ಸ್ಗಳಾಗಿದೆ. ಮುಂದಿನ ಚಾನ್ಸ್ ನಂಬರ್ ಯಾವುದು? ಯಾವ ನಂಬರ್ ಹೇಳೋಣ? 13. ಈ ಕಾರ್ನರ್. ಈ ಕಾರ್ನರ್. ಈ ಕಾರ್ನರ್ಗೆ ಬಂದ್ಬಿಟ್ರ ನೀವು? ಆಟೋ ಟರ್ನ್ ಮಾಡ್ದಂಗೆ ಬಂದ್ಬಿಟ್ರಿ ನೀವು. ಓಕೆ, ಅವ್ರು ಹೇಳೋದಂಗೆ 13. 13. ಓಕೆ, ಪ್ಲೀಸ್. ಬ್ಲಾಕ್ ನಂಬರ್ 13. 13ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 50,000. ಶಾಬಾಷ್. ಹೇಗ ಫಾರ್ 50,000 rupees ಕಾಸ್ಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ಐ ಆಮ್ ರೆಡಿ. $50,000. ನಾವು ರಾಣಿಯಲ್ಲೇ ಬರ್ತೀವಿ ಸರ್. ನಾವು ರಾಣಿನೇ. ನಾವು ರಾಣಿಯಲ್ಲೇ ಬರ್ತೀವಿ. ನಾವು ರಾಣಿನೇ. ನಾವು ಆಟ ರಾಣಿ ಅಂತ ಇಡ್ಬೇಕಾಗಿತ್ತು. ಆಟೋ ರಾಣಿ ಅಂತ. ಏನ್ ರಾಣಿನಾ? ನಾವು ರಾಜ ಬದುಕೋದು ಯಾವಾಗಲೂ ರಾಣಿ ನಂಬ್ಕೊಂಡಿರೋದು. ಬಹಳ ಯೋಚನೆ ಮಾಡಿ ಹೇಳು, ಯಾಕಂದ್ರೆ 50,000 ರೂಪಾಯಿ ಟಾಸ್ ಸೋತ್ರೆ 45,000 ರೂಪಾಯಿ ಕಳ್ಕೊತೀಯ. ಎಲ್ಲ ರಾಣಿ ಅಂತ ಹೇಳಿದ್ದಾರೆ. ರಾಣಿ ರಾಜ. ರಾಜ 50,000 ರೂಪಾಯಿಗೆ ರಾಜ ಅಂತ ಹೇಳ್ತಿದ್ಯಾ? ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿನ್ನ ಖಾತೆಯಲ್ಲಿರೋದು 35,000 ರೂಪಾಯಿ. ಫಾರ್ 50,000 rupees ರಾಜನ ರಾಣಿನ ನೋಡೋಣ. ರಾಜ. ಅದಕ್ಕೆ ಜಾಸ್ತಿ ರಾಣಿಗಳಿಂದ ಹೋಗಬಾರ್ದಲ್ವಾ? ಎಂಟ್ರಿ ಮಾತ್ರ ರಾಣಿ, ಎಕ್ಸಿಟ್ ರಾಜ. 50,000 ರೂಪಾಯಿ ನಮ್ಮ ಗೇಮ್ ಅಲ್ಲಿ 3ನೇ ಚಾನ್ಸ್ಗೆ ಬಂದಿರೋದು ಇದೇ ಫಸ್ಟ್ ಟೈಮು. ಸೊ ದಿಸ್ ಕಾಲ್ಸ್ ಫಾರ್ ಅ ಸೆಲೆಬ್ರೇಷನ್. ಅಬ್ಸಲ್ಯೂಟ್ಲಿ. ಸೆಲೆಬ್ರೇಷನ್. ಸಚಿನ್ ಬ್ಯಾಟಿಂಗ್, ಅಣ್ಣವರು ಆಕ್ಟಿಂಗ್, ಹಂಸಲೇಖ ಮ್ಯೂಸಿಕ್, ವಿಷ್ಣು ದಾದಾ ಫೈಟಿಂಗ್, ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಆಕ್ಷನ್, ಪಾನೆ ಗೆಲ್ಲುತ್ತೆ ಸೂಪರ್, ಯುವರಾಜ್ ಟಿವಿಗೆ ಚಿಂತೆನು ಬೆಚ್ಚುತ್ತೆ, ಜನಸೇವೆಗೆಂದು ಕಾಕಿ ಕೊಟ್ಟವ್ರೆ ರಾಜ, ಆಟೋ ರಾಜ, ರಾಜ, ಆಟೋ ರಾಜ, ಶಂಕರಣ್ಣ ಆಟೋ ರಾಜ, ರಾಜ, ಆಟೋ ರಾಜ, ಚಿನ್ನ ಬ್ಯಾಟಿಂಗ್, ಅಣ್ಣವರು ಆಕ್ಟಿಂಗ್, ಹಂಸಲೇಖ ಮ್ಯೂಸಿಕ್. 50,000 ರೂಪಾಯಿಗೆ ನಾನು ನಿನಗೆ ಕೊಡ್ತಾ ಇರುವಂತ ಚಾಲೆಂಜ್ ಏನು ಅಂದ್ರೆ, ನಿನ್ನ ಆಕ್ಟಿಂಗ್ ಟ್ಯಾಲೆಂಟು, ನಿನ್ನ ಪ್ರೆಸೆನ್ಸ್ ಆಫ್ ಮೈಂಡು ಎಲ್ಲದನ್ನು ಒಟ್ಟಿಗೆ ಹಾಕ್ಬೇಕು. ಬಟ್ ನಿನಗೆ ಸಪೋರ್ಟಿವ್ ಆಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ್ನ ಕನ್ವಿನ್ಸ್ ಮಾಡಬೇಕು. ಓಕೆನಾ? ಓಕೆ. 50,000 ರೂಪಾಯಿ ಗೆಲ್ಲಬೇಕು ಅಂದ್ರೆ ನೀನು ಕೊಡ್ತಾ ಇರೋಂಥ ಒಂದು ಚಾಲೆಂಜ್ ಏನಂದ್ರೆ, ನಮ್ಮ ಕಾಸ್ಕೆ ಟಾಸಿನ ಆಟೋ ರಾಜ ಒಬ್ಬನ ಕರೆಸ್ತೀನಿ, ಅವನ ಜೊತೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆ ಪಾಪ? ಆಟೋ ರಾಜ ಮೀಟರ್ನ ಕಳ್ಕೊಂಡ. ಇವರು ನಮ್ಮ ಕಾಸ್ಕೆ ಟಾಸ್ ಆಟೋ ರಾಜ. ಈಗ ಇದು ಅವರ ಆಟೋ. ಓಕೆ. ಓಕೆ, ಇಡೀ ಏರಿಯಾದಲ್ಲಿ ಇರೋದು ಇದೊಂದೇ ಆಟೋ ಈಗ. ಆಯ್ತಾ? ಏನು ಮಾಡಿದ್ರು ಬೇರೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಿನಗೆ ನೀನ್ ಹೆಂಡತಿ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬರಲೇಬೇಕೀಗ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾಳೆ, ನೀನು ಹೋಗ್ಬೇಕು ಮನೆಗೆ ಆಸ್ ಯೂಶುವಲ್. ಓಕೆ, ಒಟ್ನಲ್ಲಿ ನೀನ್ ಮನೆ ರೀಚ್ ಆಗಬೇಕು. ಸೊ ನೀನ್ ಅದೆಷ್ಟು ಬೇಗ ಕನ್ವಿನ್ಸ್ ಮಾಡ್ತೀಯಾ, ಅದೆಷ್ಟು ಬೇಗ ನೀನ್ ಮನೆಗೆ ಕರ್ಕೊಂಡು ಹೋಗೋಕೆ ಏನೇನು ಕಸರತ್ತು ಮಾಡ್ತೀಯ, ಅದು ನಿನಗೆ ಬಿಟ್ಟಿದ್ದು. ನಮಸ್ಕಾರ 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 ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಬೆಂಗಳೂರಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಇಲ್ಲ, ಹಳಬ. ನೀವು ನಮ್ಮ ಕೈಗೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ದುರಾದೃಷ್ಟ. ಸರ್ ಕೂತ್ಕೊಳ್ಳಿ ಸರ್. ಅದು ನೋಡಿ, ಹೋಗೋ ಹೊತ್ತಿನಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ತೀರಾ ಅಂತ ಕೇಳಬಾರ್ದಂತೆ. ಆದ್ರೆ ವಿಧಿ ಇಲ್ಲ ಸರ್, ನಾವು ಕೇಳಲೇಬೇಕು. ತಾವು ಎಲ್ಲಿ ಹೋಗ್ಬೇಕು ಸರ್? ಜೆ ಪಿ ನಗರ. ಜೆ.ಪಿ. ನಗರ. ಸರ್, ಈಗ ಜೆ.ಪಿ. ನಗರಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು ಒಂದು 8-10 ರೂಟ್ಗಳಿದಾವೆ ಸರ್. ಸರ್ ಇಲ್ಲ ಸರ್, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಅಲ್ಲ, ಜೆ.ಪಿ. ನಗರಕ್ಕೆ ಹೋಗ್ಬೇಕು, ಅರ್ಜೆಂಟಾಗಿ ಹೋಗ್ಬೇಕು.
ಎಲ್ಲರೂ ನಮಸ್ಕಾರ 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 ನಮಸ್ಕಾರ. ಸರ್ ಆಟೋ ಸರ್ ಹಲೋ ಆಟೋ ಸರ್ ಹಲೋ ಆಟೋ ಗುರು ಆಟೋ ನೀವು ಚಪ್ಪಲಿ ತಟ್ಟಿ ಯಾವತ್ತು ಕಾಯಿಲ್ಲ ಈ ಮರಿ ಆಟೋ ರಾಜ. ನೀವು ಮನಸ್ಸಲ್ಲಿ ಒಂದು ಕ್ಷಣ ಆಟೋ ಬೇಕು ಅಂತ ನೆನೆಸ್ಕೊಂಡ್ಬಿಟ್ರೆ ಸಾಕು, ತಕ್ಷಣ ನಾನು ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆಗಿರ್ತೀನಿ. ಬೆಂಗಳೂರಿನ ಯಾವುದೇ ಗಲ್ಲಿ ಆಗ್ಲಿ ಬೀದಿ ಬೀದಿ ಆಗ್ಲಿ ಬರಲ್ಲ ಅಂತ ಹೇಳಲ್ಲ. ಅಂತ ಹೇಳಲ್ಲ. ಹೇಳ್ತಾ ಇದ್ದೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಬೆಂಗಳೂರಿಗೆ ಹೊಸಬರು ಅಂತ ಹೊಸಬ. ಕಾಣಿಸುತ್ತೆ. ಎಲ್ಲಿಗೆ ಹೋಗ್ಬೇಕು ಅಂತ ಹೋಗೋ ಹೊತ್ತಲ್ಲಿ ಕೇಳಬಾರ್ದು ಅಂತೆ ಸರ್, ಆದ್ರೆ ಅದು ಏನು ಮಾಡಕ್ಕಾಗಲ್ಲ. ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ. JP ನಗರ. JP ನಗರ. ಹೌದು. Time up. ನಮಸ್ಕಾರ ನಮಸ್ಕಾರ, ನಮಸ್ಕಾರ. ಆಟೋ ಗುರು. ಪ್ರೇಮಿಗರು ನನ್ನ ಕಷ್ಟ ಸರ್ ನೋಡ್ತಾ ಇರೋದು. ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಬನ್ನಿ ಸರ್ ಒಂದು ಕಪ್ಪಿ ಕುಡಿ ಅಂತ ಹೇಳಿದ್ರೆ ಆದ್ರೆ ನೀವು ನನಗೆ ಸ್ಮೂಚ ಕೊಟ್ಬಿಟ್ರಲ್ಲ. ಸ್ಮೂಚಲ್ಲ, ಮುತ್ತು. ಮುತ್ತು ಇಂಗ್ಲಿಷ್ ಸ್ಮೂಚ, ಕನ್ನಡದ ಮುತ್ತು. ಸರ್ ನೀವು ಎಲ್ಲಿ ಹೋಗ್ಬೇಕು ಹೇಳಿ ಸರ್, ನಾನು ಕರ್ಕೊಂಡು Shirt ಯಾವ್ದು? Time up. ಸ್ವಲ್ಪ ತೆಗಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಟೋ ಸ್ವಲ್ಪ ತೆಗಿ. ಸರ್ ನಮ್ಮ ರಾಯಲ್ ಅಕ್ಕಪಕ್ಕ ನೋಡ್ಬಿಟ್ರೆ ತಪ್ಪು ತಂದ್ಬಿಡ್ತಾರೆ ಸರ್. ಇಲ್ಲ, ಒಳಗೆ ಬಟ್ಟೆ ಇದೆ. ಅಲ್ಲ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಹೇಳಿ ನಂಗೆ. ಶರ್ಟ್ ತೆಗಿ. ಸರ್ ಈಗ ಹೇಳಿ ಸರ್, ನೀವೇ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೆಂಗಳೂರು ದೊಡ್ಡ ಸಿಟಿ. ಯಾರ್ಯಾರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬರೀ ಚಿಟ್ಟಿಯಲ್ಲಿ ಹೇಳಿದ್ರೆ ಕರ್ಕೊಂಡು ಹೋಗ್ತಾನೆ ಈ ಮಿಡ್ಲ್ ಆಟೋ ರಾಜ. ಎಲ್ಲಿಗೆ ಹೋಗ್ಬೇಕು ನೀವು? ಸರ್ ಈಗ ನೀವು ನನ್ನ ಪ್ರಶ್ನೆ ಮಾಡಿ ಎಲ್ಲಿಗೆ ಹೋಗ್ಬೇಕು ನೀವು? ಆಟೋ ನಿಮ್ದು ಇಲ್ಲ ನಮ್ದು. ಟೈಮ್ ಅಪ್. ನಮಸ್ಕಾರ 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 ನಮಸ್ಕಾರ. ಆಟೋ ಗುರು ಚಪ್ಪಲ ತಟ್ಟಿ ನೀವು ಕರೆದು ಹಾಜರಾಗಿರ್ತಾನೆ ಈ ಬರೀ ಆಟೋ ರಾಜ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ಸರ್ ನಿಮ್ಮ ನೋಡ್ತಾ ಇದ್ರೆ ಬೆಂಗಳೂರು ಹೊಸಬರು ಅಂತ ಕಾಣಿಸ್ತೀರಾ. ನೀವು ತುಂಬಾ ಕೆಲಸ ಮಾಡಿದ್ರಿ ಸರ್. ಎಲ್ಲಿಗೆ ಹೋಗ್ಬೇಕು? ನನ್ನ ನೋಡ್ಕೊಂಡ್ ಬಂದಿದ್ದೀರಾ ನೀವು? ಎಲ್ಲಿಗೆ ಹೋಗ್ಬೇಕು? ನೀವು ಅಂತ ಕೇಳ್ತಾ ಇದ್ದು, ನೀವು ಎಲ್ಲಿಗೆ ಹೋಗ್ಬೇಕು? ಕಾಕಿ ಡ್ರೆಸ್ ಹಾಕೊಂಡಿರೋ ನಾನು ಹಾ, ಸರ್. ಎಲ್ಲಿಗೆ ಹೋಗ್ಬೇಕು? ಕಾಕಿ ಡ್ರೆಸ್ ಹಾಕೊಂಡ್ರೆ ಕರೆದು ಬಂದ್ಬಿಟ್ಟು ಎಲ್ಲಿ ಬೇಕಲ್ಲಿ ಹೋಗಿ ಬರಲ್ಲ ಸರ್. ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ನಂದು ಆಟೋ. ಎಲ್ಲಿಗೆ ಹೋಗ್ಬೇಕು? ಸರ್ ಆಟೋ ನಂದು. ಮ್ಯಾಚ್ ನೋಡಕ್ ಈ ಹೋಗ್ಬೇಕು. ಚಡ್ಡಿ ಒಳಗಡೆ ಇದೆ. ಅಲ್ಲ ಸರ್ ನೀವು ಏನು ಹಿಂದೆ ರೌಡಿ ಗಿಡಿ ಏನಾರಾಗಿದ್ರ ಅಂತ ನಮ್ಮ ಆಟೋಕ್ಕೆ ಬಂದ್ಬಿಟ್ಟು ನಮಗೆ ದಾಂಧೆ ಮಾಡ್ತಾ ಇದ್ರಲ್ಲ ನೀವು. ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ, ಇಲ್ಲ ಆಟೋ ನಾನು ಎತ್ಕೊಂಡು ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು ಸರ್ ನಾವು. ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು. ಹರಿಶ್ಚಂದ್ರ ಘಾಟ್ಗೆ ಹೋಗ್ಬೇಕು. ಒಂದು ಹಗ್ಗ ತಂದ್ರೋ, ನೇಣ್ ಹಾಕ್ಬಿಡಣ. ಟೈಮ್ ಅಪ್. ನಮಸ್ಕಾರ 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 ನಮಸ್ಕಾರ. ಆಟೋ ಗುರು ಚಪ್ಪಾಳೆ ತಟ್ಟಿ ನೀವು ಕರೆಯೋಕ್ಕಿಂತ ಮುಂಚೆನೆ ಹಾಜರಾಗಿರ್ತಾನೆ ಈ ಮರಿ ಆಟೋ ರಾಜ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ಬೆಂಗಳೂರು ಹೊಸಬರು ಅಂತ ಕಾಣ್ತಿದೆ. ಅದೆಲ್ಲಿ ಹೋಗ್ಬೇಕು ಅಂತ ಹೇಳಿ ಸರ್. ಅಯ್ಯೋ ಹೆಲ್ಪ್ ಮೀ ಹೆಲ್ಪ್ ಮೀ ಸರ್. ನಮ್ಮವ್ರನ್ನ ಎದುರಕ್ಕ ಮಾಡಿ ಸರ್. ಅಯ್ಯೋ ಶಿವನೇ, ಅಯ್ಯೋ ಶಿವನೇ ಸರ್. ಸರ್ ಸರ್ ಸಿಕ್ತು. ನಮಸ್ಕಾರ 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 ನಮಸ್ಕಾರ. ಆಟೋ ಚಪ್ಪಳ ತಟ್ಟಿ ನೀವು ಕರೆಯೋಕ್ಕಿಂತ ಮುಂಚೆನೆ ಹಾಜರಾಗಿರ್ತಾನೆ ಈ ನೋಡಮ್ಮ, ಎಲ್ಲಿದೆಯಾ ನೋಡಮ್ಮ. JP ನಗರದಲ್ಲಿ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಬಂದ ನಮಸ್ಕಾರ 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 ನಮಸ್ಕಾರ. ಅಯ್ಯೋ ನೋಡಪ್ಪ, JP ನಗರಕ್ಕೆ ಬಂದಿದ್ದೀರಾ? JP ಬನ್ನರ್ಘಟ್ಟ ಕರ್ಕೊಂಡು ಹೋಗಿದ್ಯಂತೆ. ರಾಮ. ಓಕೆ, ಒಟ್ಟಿನಲ್ಲಿ ಬಟ್ಟೆ ಬಿಚ್ಚಿ ನೀನು. ಓಕೆ, ಇವಾಗ JP ನಗರ್ಗೆ ಹೋಗಾಯ್ತಪ್ಪ. ಹೋಗಾಯ್ತು, ಮುಟ್ಟಿದ್ವಲ್ಲ ಪಾಪ, ಕರೆಕ್ಟಾಗಿ ಕರ್ಕೊಂಡ್ಬಿಟ್ರು. ಓ ಮತ್ತೆ ಮನೆಗೆ ಬರ್ಲಾ? ಪ್ರೋಗ್ರಾಮ್ ಇನ್ನೂ ಇದೆ. 50,000 ರೂಪಾಯಿ ಗೆದ್ದಿದ್ದಾರೆ, ಇನ್ನೊಂದು 50,000 ರೂಪಾಯಿ ಕೊಡ್ತಾರೆ. ಬರ್ಲಾ? ಬಾಯ್. ಓಕೆ, ವೆರಿ ಗುಡ್ ಪರ್ಫಾರ್ಮೆನ್ಸ್. 50,000 rupees. ಕಂಗ್ರ್ಯಾಚುಲೇಷನ್. ಟೋಟಲ್ ಆಗಿ ನಿನ್ನ ಖಾತೆಯಲ್ಲಿರುವಂತ ಮೊತ್ತ 85,000 ರೂಪಾಯಿಗಳು. ಸೂಪರ್. ಓಕೆ, ಸೊ 85,000 rupees ಈಗ ಆಲ್ರೆಡಿ ಗೆದ್ದಿದೆ. 3 ಚಾನ್ಸ್ ಆಗಿದೆ, ಈಗ ಉಳಿದಿರೋದು ಕೇವಲ 7 ಚಾನ್ಸ್ಗಳು. ನೆಕ್ಸ್ಟ್ ನಂಬರ್ ವಿಶ್ವ ಯಾವ ನಂಬರ್? 11. ಓಕೆ, ವಿಶ್ವಂಗೋಸ್ಕರ 11. ಪ್ಲೀಸ್ ಬ್ಲಾಕ್ ನಂಬರ್ 11. 11ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 2,000 rupees. 2,000. ಸೊ 2,000 ರೂಪಾಯಿಗೆ ಕಾಸು ಕಟ್ಟಿಸೋದಕ್ಕೆ ರೆಡಿ? ರೆಡಿ. ವಿಶ್ವ ಇದನ್ನು ಹೇಳ್ಬಿಡು. ರಾಜನ ರಾಣಿನ? ರಾಣಿ. ಸೊ ರಾಣಿ. ರಾಣಿ ಅಂತ ಹೇಳ್ತಾ ಇದೆಯಾ? 2,000 ರೂಪಾಯಿಗೆ. ಆಲ್ ದ ವೆರಿ ಬೆಸ್ಟ್ ರಾಣಿ. ಓಕೆ, 2,000 ರೂಪಾಯಿ ಗೆಲ್ಲಬೇಕು ಅಂದ್ರೆ ನೀನು ಕೊಡ್ತಾ ಇರುವಂತ ಒಂದು ಸಣ್ಣ ಚಾಲೆಂಜು. ಯೋಚನೆ ಮಾಡಿ ಹೇಳೋ, ತುಂಬಾ ಟ್ರಿಕ್ಕಿ ಆಗಿರುತ್ತೆ. ಒಂದು ಗಾದೆ, ಅಪೂರ್ಣವಾಗಿರುವಂತ ಗಾದೆ ಹಾಕ್ತೀನಿ, ಪೂರ್ಣಗೊಳಿಸ್ಬೇಕು. ಓಕೆ, ಗಾದೆ ನೋಡೋಣ. ಪುರಾಣ ಹೇಳೋದಕ್ಕೆ, ಕುಂಬಳಕಾಯಿ ಹೊಡಿಯೋಕೆ, ಬದನೆಕಾಯಿ ತಿನ್ನೋಕೆ, ತೆಂಗಿನಕಾಯಿ ಸುಲಿಯೋಕೆ, ನುಗ್ಗೆಕಾಯಿ ಬಡಿಯೋಕೆ. ಎರಡನೇದು ಬದನೆಕಾಯಿ ತಿನ್ನೋಕೆ. ಪುರಾಣ ಹೇಳೋಕೆ, ಬದನೆಕಾಯಿ ತಿನ್ನೋಕೆ. ಐ ಶೋರ್? Sure. ಯೋಚನೆ ಮಾಡು. ಶೋರ್.
ಪಕ್ಕ 2,000 ರೂಪಾಯಿ ಸಪ್ಪ ಕೊಟ್ರೆ ಅದು ಇಲ್ಲ. ಸೊ 2,000 ರೂಪಾಯಿ, 85,000 ರೂಪಾಯಿ ನಿನ್ನ ಖಾತೆಯಲ್ಲಿರೋದು, ಪ್ಲಸ್ 2,000 rupees. ಕರೆಕ್ಟ್ ಆನ್ಸರ್ 87,000. 4 ಚಾನ್ಸ್ ಆಗಿದೆ, ರೀಚಿಂಗ್ ದ ಹಾಫ್ ಪಾಯಿಂಟ್. 5ನೇ ಚಾನ್ಸ್ ಯಾವ ನಂಬರ್? 16. 16. 6 + 1 7. ಪ್ಲೀಸ್ ಬ್ಲಾಕ್ ನಂಬರ್ 16. ಓಕೆ, 16 ಬ್ಲಾಕ್ ಆಗಿದೆ. 87,000 ರೂಪಾಯಿ ನಿನ್ನ ಖಾತೆಯಲ್ಲಿದೆ. 16ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? -35. 87,000 ರೂಪಾಯಲ್ಲಿ 35,000 ರೂಪಾಯಿ ಡುಮ್ಮು. 52,000 ರೂಪಾಯಿ ಉಳಿದಿದೆ ಈಗ. ಸೊ ಈಗ ನಿನ್ನ ಸಹಾಯಕ್ಕೆ ಬರೋದು ನಮ್ಮ 10th ಫೇಲ್. ಏನ್ ಮಾಡ್ಸೋಣಪ್ಪ ಬ್ಯಾಂಕರ್? ಈಗ ಪಾಪ 35,000 ರೂಪಾಯಿ ಕಳ್ಕೊಂಡವ್ರೆ. ಮುಂಗಾರು ಮಳೆಯಲ್ಲಿ ಒಂದು ಸೂಪರ್ ಡೈಲಾಗ್ ಹೊಡಿತಾರೆ ಅಣ್ಣವ್ರು. ಫಸ್ಟ್ ಆ ಡೈಲಾಗ್ ಹೊಡೆದ್ಬಿಡ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ. ಆ ಡೈಲಾಗ್ ಹೊಡೆದ್ರೆ ಎಷ್ಟು ಕೊಡ್ತೀರಿ? ಎಷ್ಟು ಕೈಲಾದಷ್ಟು ಕೊಡ್ತೀವಿ ಸರ್. ಓಕೆ, ಮುಂಗಾರು ಮಳೆ ಫೇಮಸ್ ಡೈಲಾಗ್. ನೀವು ನನಗೆ ಸಿಗೋದಿಲ್ಲ ಅಂತ ಗೊತ್ತಾಗೋಯ್ತು. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಸೂಪರ್ ಅಲ್ವಾ? ಈಗ ಇದನ್ನೇ ಹುಚ್ಚಿನ ತರ ಹೇಳ್ಸೋಣ. ಅಂದ್ರೆ ನೀನ್ ನಾರ್ಮಲ್ ಆಗಿ ಹೇಳ್ತಿಲ್ಲ, ಹಂಗೆ ಹೇಳು ಅಂತ. ಅವರು ಕೊಗ್ಗಯ್ಯ ಕೊಗ್ಗಯ್ಯ Okay, normal. ಸ್ವಲ್ಪ ಆಕ್ಟ್ ಮಾಡ್ಬೇಕು, ಹುಚ್ಚಿನ ತರ ಹೇಳು. ನೀವೆಲ್ಲೇ ಏರೇ ನನ್ ಮರಿರಿ, ನೆನ್ಪಲ್ಲಿ ಹಿಡ್ಕೊಳ್ಳೆ. ನೀವು ನನಗೆ ಸಿಗೋದಿಲ್ಲ ಅಂತ ನಂಗೆ ಗೊತ್ತಾಗೋಯ್ತ್ರಿ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ. ಇಲ್ಲಿ ಬಂದ ಟೈಮೇ ಖರಾಬ್ ಆಗಿದೆ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆ ಗಾಯ ಆಗಿ, ಗಾಯ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಇದ್ದು ಹೃದಯ ಆರ್ಟ್ ಕೆರಿ ಹೋಗ್ಲಿ. ಅದಕ್ಕೆ ಕೈ ಹಾಕಿ ಪರ ಪರದ ಕೆರ್ಕೊಂಡ್ಬಿಟ್ಟಿದೆ ಗಡ್ರಿ, ಕೆರ್ಕೊಂಡ್ಬಿಟ್ಟಿದ್ದೆ. ಫೀಲಿಂಗ್ ಹೋಗೋಯ್ತು ಪಾಪ ಅವನಿಗೆ. ಫೀಲಿಂಗ್ ಆಗ್ತಾ ಇಲ್ಲಲ್ಲ, ಪೌರಾಣಿಕ ಸ್ಟೈಲಲ್ಲಿ ಹೇಳ್ಬಿಡ ಒಂದು ಸ್ವಲ್ಪ. ಓಕೆ ರೆಡಿ, ಕಮಾನ್ ಆಕ್ಷನ್. ಆಹಾ ಇವೆಲ್ಲೇ ರೀ, ಹೇಗೆ ರೀ? ಆಕಟ್ ಆಕಟ್ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆದ್ರೆ ವೈದ್ಯರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ಈ ದಿಲ್, ಹೃದಯ, ಹಾರ್ಟಿನೊಳಗೆ ನನ್ನ ಬಲಗೈಯನ್ನು ಹಾಕಿ ಪರ 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 ಎಂದು ಒಂದು ದಾರಿಯನ್ನು ಸಿಕ್ಕಾಗಿ ಮಾತಾಡಿದ್ದೀನಿ. ಓಕೆ, ಏನಪ್ಪ ಬ್ಯಾಂಕರ್ ಎಷ್ಟು ಕೊಡೋಣ? 35,000 ರೂಪಾಯಿ ಹೋಗಿದೆ, 52,000 ರೂಪಾಯಿ ಇದೆ ಖಾತೆಯಲ್ಲಿ. ಅಣ್ಣ, ನಾವು ನಮ್ಮ ಬ್ಯಾಂಕಿನ ಕಡೆಯಿಂದ ದೊಡ್ಡ ಮನಸ್ಸು ಮಾಡಿ 3,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ ಅಣ್ಣ. ಬೇಡ ಇಟ್ಕೊನಿ. ಸೆಲೆಬ್ರಿಟಿನ ಕರ್ಕೊಂಬಂದಿವಿ ಇಲ್ಲಿ. 3,000 ರೂಪಾಯಿಗೆ ಜಗಳ ಆಡಬೇಕು. ಏನೋ ಒಳ್ಳೇದು ಮಾಡಕ್ ಬರ್ತೀವಿ, ಅದಕ್ಕೆ ಜಗಳ ಆಡಬೇಕು, ಮೈನಸ್ ಅಂತೀರ ಎಲ್ಲ ಅಂತೀರ. ಸೊ ಒಂದು ಕೆಲಸ ಮಾಡ, ನಾನು ಆ್ಯಂಕರ್ ಆಗ್ತೀನಿ, ನನ್ನ ಜಾಗದಲ್ಲಿ ನೀನು ಆಡು. ಇದ್ಯಾವ್ದು ಗುರು, ಹಂಗೆ ಆಡಂಗಿಲ್ಲ ಕಣ. ಇಲ್ಲ ಸಾರ್, ಆಡಿ ಕಂದ 5 ಆಗಿದೆ ಈಗ ಅಲ್ಲ. ಒಂದು ಹೇಳ್ತೀನಿ, ನೀನು ಪ್ರೊಡ್ಯೂಸರ್ ಆದ್ರೂ ಚಿಂತೆ ಇಲ್ಲ. ಯು ಡೂ ಒನ್ ಥಿಂಗ್. ಈಗ ನಾನು ಈ ಪ್ರೋಗ್ರಾಮ್ನ ನೀನೇನು ಆ್ಯಂಕರ್ ಮಾಡ್ತಿದ್ಯೋ ಅದು ನಾನು ಮಾಡ್ತೀನಿ. ನನಗೇನು ಪೇಮೆಂಟ್ ಬೇಡ. ಓಕೆ, ಇಲ್ಲೇನು ಒರಿಜಿನಲ್ ಗೆಲ್ತೀವೋ ಅದನ್ನು ವೆಂಕಟೇಶ್ ಅವ್ರು ಕೊಡು. ಯಾಕೋ ನನ್ನ ಕೆಲ್ಸದ ಮೇಲೆ ಕಲ್ಲಾಗ್ತಿದ್ಯಾ? ಕೊಡು, ನಿನ್ನ ನಂಬರ್ ಹೇಳು. ಕೊಡು ಇಲ್ಲೇ. ನಾನು ಆಟ ಆಡಬಾರ್ದು. ಚೇಂಜ್ ಮಾಡಿ. ಏನ್ ಚೇಂಜ್ ಮಾಡಿ? ಇದೊಂದು ಎಪಿಸೋಡ್ ಚೇಂಜ್ ಮಾಡಿ. ಗೆಲ್. ನೀನೊಂದು ನಂಬರ್ ಹೇಳು, ನಾನು ಟಾಸ್ ಹಾಕ್ತೀನಿ, ನೋಡೋಣ ಎಷ್ಟು ಬರುತ್ತೆ, ಅದ್ರ ಮೇಲೆ ಡಿಸೈಡ್ ಮಾಡೋಣ. 5 ಚಾನ್ಸ್ಗಳಾಗಿದೆ, ನಿಮ್ ಮಿಕ್ಕಿರೋ 5ನ್ನ ನಾನು ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ನಾನು ಡೈರೆಕ್ಟ್ ಹತ್ರ ಒಂದು 5 ನಿಮಿಷ ಮಾತಾಡ್ತೀನಿ. ನಾನು ಆಡಂಗೆ ಇಲ್ಲ ಅಲ್ಲಿ. ನನ್ನ ಕೆಲಸ ಇರೋದು ಬರೀ ಟಾಸ್ ಹಾಕೋದು. ಸರಿ ಬಿಡಮ್ಮ, ಬೇಡ ಪ್ರೋಗ್ರಾಮು ನಿಲ್ಸಿ ಇಲ್ಲಿಗೆ ಅಷ್ಟೇ. ಬಾಯ್.
ಆಡೋಣ, ಸೂಪರ್ ಆಗಿ ಆಡೋಣ ಅಷ್ಟೇ. ಅಂಡ್ ವೆಂಕಟೇಶ್ ನಿಮಗೋಸ್ಕರ ಆಡ್ತೀನಿ ಸರ್ ನಾನು. ಇಲ್ಲೇನು ಗೆಲ್ತೀನೋ ಅದಕ್ಕಿಂತ ಅದ್ರ ಮೇಲೆ ನನ್ನ ಕೈಲಾಗಿದ್ದು ನಾನು ವೆಂಕಟೇಶ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಷ್ಟೇ ಕಡಿಮೆ. ಕಟ್ಟಣ, ಬಾಳಣ, ಬೆಳಗಣ. ನಿನ್ನ ಕೋಪ ತಾಪಗಳನ್ನೆಲ್ಲ ಸೈಡ್ಗೆ ಇಟ್ಬಿಡಪ್ಪ. ಕೋಪ ಏನಿಲ್ಲಪ್ಪ, ಬೇಜಾರನ್ನ ಸೈಡ್ಗೆ ಇಟ್ಬಿಡಪ್ಪ. ಬೇಜಾರು ಇಲ್ಲಪ್ಪ. ಉಗ್ರ ಪ್ರತಾಪಿ. ನೆಕ್ಸ್ಟ್ ನಂಬರ್ 5. 5. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 5. ಸೊ 5 ಬ್ಲಾಕ್ ಮಾಡಿದೀವಿ. 5 ಹಿಂದೆ ಇರುವಂತಹ ಮೊತ್ತ ಎಷ್ಟು? 5000 rupees. 5,000 ರೂಪಾಯಿಗೆ ಕಾಸ್ಕೆಟ್ ಹಾಸೋದಕ್ಕೆ. ಆರ್ ಯು ರೆಡಿ? ರೆಡಿ. ರಾಜ ರಾಣಿ ಕೇಳ್ಬಿಡಿ ನೀವೇ. ರಾಜನೇ ಬೇಕು. ರಾಜನ ರಾಣಿನ? ರಾಜನಾ? ನಾವು ಆಲ್ವೇಸ್ ರಾಣಿ. ರಾಜ. ರಾಜ. 5,000 ರೂಪಾಯಿಗೆ ರಾಜ ಅಂತ ಹೇಳ್ತಿದ್ಯಾ. ಆಲ್ ದ ವೆರಿ ಬೆಸ್ಟ್. ರಾಣಿ. ಓಕೆ, ಟಾಸ್ ಸೋತಿದ್ಯಾ. ಸೊ 1-0 ಗಾನ್. 4,500 ಆಯ್ತು. ನಿನಗೊಂದು ಲಾಜಿಕಲ್ ಕ್ವೆಶ್ಚನ್ ಕೇಳ್ತೀನಿ. ಲಾಜಿಕ್ ಇರುತ್ತೆ ಇದರಲ್ಲಿ. 100ರಿಂದ 10ನ್ನ ಎಸ್ ಅಲ್ಲಿ ಕಳಿತ್ಯಾ? 9 ಸಲ. ಯೋಚನೆ ಮಾಡಿ ಹೇಳು. 100ರಿಂದ 10ನ್ನ ಎಸ್ ಅಲ್ಲಿ ಕಳಿಬೋದು. ಇದು ಹೇಳಿಲ್ಲ ಅಂದ್ರೆ 500 ರೂಪಾಯಿ ಹೋಯ್ತು. ಟೋಟಲ್ 5,000 ರೂಪಾಯಿ ಕಳ್ಕೊತೀವಿ. 100ರಿಂದ 10ನ್ನ ಎಸ್ ಅಲ್ಲಿ ಕಳಿಬಹುದು. 10. ಶೋರ್? 500 ರೂಪಾಯಿಗೆ ನಾನು ಕೇಳಿದ ಲಾಜಿಕಲ್ ಪ್ರಶ್ನೆಗೆ ನೀನು ಹೇಳ್ತಾ ಇರೋದು 10 ಸಲ ಅಂತ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ದ ರಾಂಗ್ ಆನ್ಸರ್. 100ರಿಂದ 10ನ್ನ ಒಂದೇ ಸಲ ಕಳಿಬಹುದು. ಯಾಕಂದ್ರೆ ಕಳೆದ ಮೇಲೆ ಅದು 100 ಆಗಿರಲ್ಲ, 90 ಆಗಿರುತ್ತೆ. ಓಕೆ, ನೆಕ್ಸ್ಟ್. 500 ರೂಪಾಯಿ ಗಾನ್. ಒಂದು ಚಾನ್ಸ್ ವೇಸ್ಟ್ ಆಯ್ತು. ನೆಕ್ಸ್ಟ್ ಪ್ರಶ್ನೆ ಕಣಪ್ಪ. ಈ ಚಾನ್ಸ್ ಆಯ್ತು. ಸೊ ಇವಾಗ ಟೋಟಲ್ ಆಗಿ 6 ಚಾನ್ಸ್ ಆಗಿ ಉಳಿದಿರೋದು 4 ಚಾನ್ಸ್. ನೆಕ್ಸ್ಟ್ ನಂಬರ್ 7. ಲಕ್ಕಿ ನಂಬರ್ 7 ನಮ್ಮದು. ನೋಡೋಣ. ಪ್ಲೀಸ್ ಬ್ಲಾಕ್ ನಂಬರ್ 7. 7ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 1,000 rupees. ಓಕೆ, 1,000 ರೂಪಾಯಿಗೆ ಕಾಸ್ಕೆಟ್ ಹಾಸೋದಕ್ಕೆ. ಆರ್ ಯು ರೆಡಿ? ರೆಡಿ. ರಾಜನ ರಾಣಿ? ರಾಣಿ. 1,000 ರೂಪಾಯಿಗೆ ರಾಣಿ ಅಂತ ಹೇಳ್ತಾ ಇದೆಯಾ? ರಾಣಿ. ಓಕೆ, 1,000 ರೂಪಾಯಿಗೆ ಒಂದು ಕಣ್ಣು ಹಾಕ್ತೀನಿ. ಓಕೆ, ಯಾರ ಕಣ್ಣು ಅಂತ ಕಂಡು ಹಿಡಿಬೇಕು. ಓಕೆ. ಓಕೆ, ಕಣ್ಣು ಪ್ಲೀಸ್. ಇವ್ರ ಕಣ್ಣು ಗೊತ್ತಾಗಲ್ಲ ನಮಗೆ. ನನಗೇನು ಗೊತ್ತು, ನೀನು ಹೇಳ್ಬೇಕು. ಈಗ ಅದೇ ಎಸ್ ನಾರಾಯಣ ಅವರು. ಕಣ್ಣ ಸಲಿಗೆ ಅಂತೇಳಿ ಹಂಗೆಲ್ಲ ಹೇಳ್ಬಿಡ್ಬಿಡಿ. ಎಸ್ ನಾರಾಯಣ್ ಸಾರ? ಫಿಕ್ಸ್. ಎಸ್, ಕರೆಕ್ಟ್. 1,000 rupees. ಸೊ ಈಗ ನಿನ್ನ ಖಾತೆಯಲ್ಲಿರೋದು 56,500 ರೂಪಾಯಿ. ಓಕೆ, ವೆರಿ ಗುಡ್. ಸೊ ಲಾಸ್ಟ್ 3 ಚಾನ್ಸಸ್. ಬಿ ವೆರಿ ಕೇರ್ಫುಲ್. ಹುಷಾರು. ನೆಕ್ಸ್ಟ್ ನಂಬರ್ 1. ಓಕೆ, 1 ಅಂತ ಹೇಳ್ತಾ ಇದ್ದೇನೆ. ಪ್ಲೀಸ್ ಬ್ಲಾಕ್ ನಂಬರ್ 1. 1ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 31,500. ಓಕೆ, ನೆಕ್ಸ್ಟ್. ಈಗ ಬ್ಯಾಂಕರ್ ಹೆಲ್ಪ್ ಮಾಡಬಹುದು. ಏನಂತ? ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಅನ್ಸುತ್ತಲ್ವಾ? ಒಂದು ಆಟ ಆಡಿಸಿ ಅವ್ರನ್ನ ಸ್ವಲ್ಪ ರೆಡಿ ಮಾಡೋಣ ನೆಕ್ಸ್ಟ್ ಆಟ ಆಡಕ್ಕೆ. ಗಣಪ, ಈಗ ನೀನು ಮಾಡ್ಬೇಕಾಗಿರೋದು ಏನಂದ್ರೆ 20 ಬಲೂನ್ಗಳಿದೆ, ನೀರು ತುಂಬಿದೆ. ಅದು ಇಲ್ಲಿ ಬ್ಯಾಸ್ಕೆಟ್ ಕಾಣಿಸ್ತಾ ಇದೆ. ಆ ಬಲೂನ್ನ ಬ್ಯಾಸ್ಕೆಟ್ ಕರೆಕ್ಟಾಗಿ ಹಾಕ್ಬೇಕಷ್ಟೇ. ಓಕೆ, ಪ್ರತಿಯೊಂದು ಬಲೂನ್ಗೂ 500 ರೂಪಾಯಿ ಕೊಡ್ತೀನಿ. ಓಕೆ. ಸೊ 20 ಕರೆಕ್ಟಾಗಿ ಹಾಕಿದ್ರೆ 10,000 ರೂಪಾಯಿ. ಓಕೆ, ರೆಡಿ. ಡನ್. ರೆಡಿ, ಸ್ಟಾರ್ಟ್. ಒಂದು, 2, 2, 3, 4, 5. ಕಮಾನ್ ಬೇಗ.
5 6 7 8 ಒಳಗಡೆ ಹೋಗಿದ್ದದು ನಮ್ಮ ಅದ್ರಲ್ಲಿ 8 9 10 11 11 12 12 6,000 rupees, ಶಬಾಷ್ 12 ಹೊಡೆದಿದ್ಯಾ ವಿಚ್ ಇಸ್ ನಾಟ್ ಬ್ಯಾಡ್. ಸೊ 6,000 ರೂಪಾಯಿ ಗಳಿಸಿದ್ಯಾ. 37,500 ರೂಪಾಯಿ ನಿನ್ನ ಖಾತೆಯಲ್ಲಿದೆ. ಶಬಾಷ್. ಫ್ಯಾಂಟಾಸ್ಟಿಕ್. ಈಗಿರೋದು ಕೇವಲ 2 ಚಾನ್ಸ್ಗಳು. ಓಕೆ, 9th ಚಾನ್ಸ್ ಯಾವ ನಂಬರ್? 9. ಪ್ಲೀಸ್ ಬ್ಲಾಕ್ ನಂಬರ್ 9. 9ನ್ನ ಬ್ಲಾಕ್ ಮಾಡಿದೆ. 9ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 15,000. ಓಕೆ, 15,000 ರೂಪಾಯಿಗೆ ಕಾಸ್ಕೆಟ್ ಆಡೋದಕ್ಕೆ. ಆಯು ರೆಡಿ? ರೆಡಿ. ರಾಣಿ. ಶೋರ್ ರಾಣಿ ಅಂತ ಹೇಳ್ತಾ ಇದೆಯಾ 15,000ಕ್ಕೆ. ಆಲ್ ದ ವೆರಿ ಬೆಸ್ಟ್ ರಾಣಿ. ರಾಣಿ ರಾಣಿ. ಇವಾಗ ಡಿಫ್ರೆಂಟ್ ಆಗಿ ಹೇಳು. ಕಿತ್ತಾಕ್ರೋ ಚೈನ್ ಅಂತ ಹೆಂಗ್ ಡಿಫ್ರೆಂಟ್ ಆಗಿ ಹೇಳ್ತೀಯ ನೋಡೋಣ. ಕಿತ್ತಾಕ್ರಲ್ಲ. 15,000 ರೂಪಾಯಿಗೆ ಈಗ ನಾನು ನಿನಗೆ ಕೊಡ್ತಾ ಇರುವಂತ ಚಾಲೆಂಜು, ಒಂದು ಹಾಡನ್ನ ಹಾಕ್ತೀನಿ, ಅದು ಉಲ್ಟಾ ಇರುತ್ತೆ. ಯಾವ ಹಾಡು ಅಂತ ಕಂಡುಹಿಡಿಬೇಕಷ್ಟೇ. ಕಂಡುಹಿಡಿಯೋದಷ್ಟೆಲ್ಲ ಹಾಡಬೇಕು. ಓಕೆ ಓಕೆ, ರೆಡಿ. ಪ್ಲೇ ದ ಸಾಂಗ್. ಗೊತ್ತಾಯ್ತಾ song? ಇನ್ನೊಂದ್ಸಲಿ ಕೇಳ್ತೀಯಾ? ಇಲ್ಲ, ಗೊತ್ತಾಯ್ತು. ಗೊತ್ತಾಯ್ತಾ? ಗೊತ್ತಾಯ್ತು. Yes, ಹಾಡು ಹೇಳ್ಬೇಕು. ನನಗೆ ಫಸ್ಟ್ ಗೊತ್ತಾಗ್ಲಿಲ್ಲ. ಹಾ. ಆ ಮ್ಯೂಸಿಕ್ ಇಂದ ಗೊತ್ತಾಯ್ತು. ಅಯ್ಯಯ್ಯೋ, ಅದನ್ನ ಉಲ್ಟಾ ಮಾಡ್ಬೇಕಿತ್ತು ನಾವು. ಸರಿ, ಯಾವ್ದಪ್ಪ ಸಾಂಗು? ಕುಣಿದು ಕುಣಿದು ಬಾರೆ, ಆಹಾ, ಒಲಿದು ಒಲಿದು ಬಾರೆ. ಆ ಸಾಂಗ್ ನೋಡೋಣ ಸಾಂಗ್ ಅದೇನಾ ಅಂತ. Yeah. ಮಗ, ಈ ಸಾಂಗ್ ಕರೆಕ್ಟ್ ಆಗಿದ್ರೆ ಗಣೇಶನ್ ಸ್ಟೈಲಲ್ಲಿ ನಾನು ನೀನ್ ಮಾಡೋಣ ಇಬ್ರು ಸ್ಟೆಪ್. ಓಕೆ, ರೆಡಿ. ಓಕೆ, ಬಾ. ಸಾಂಗ್ ಕರೆಕ್ಟಾ? 100% ಕರೆಕ್ಟ್ ಸಾಂಗ್. ಓಕೆ, ನಿನ್ನ ನಾನು ಫಾಲೋ ಮಾಡ್ತೀನಿ. ಗಣೇಶ್ ಸ್ಟೈಲು. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಪಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. 15,000 rupees. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಟೋಟಲ್ ನಿನ್ನ ಖಾತೆಯಲ್ಲಿರುವಂತಹ ಮೊತ್ತ 52,500 ರೂಪಾಯಿ. ಲಾಸ್ಟ್ ಚಾನ್ಸ್. ಆಲ್ ದ ವೆರಿ ಬೆಸ್ಟ್. Thank you. ಯಾವ ನಂಬರ್? 15. 15. 516. ಶೋರ್? ಶೋರ್. ಫೈನಲ್ ಕಾಲ್? ಫೈನಲ್. ಪ್ಲೀಸ್ ಬ್ಲಾಕ್ ನಂಬರ್ 15. 15ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 40,000. 40,000 rupees. ಆದ್ರೆ ಟಾಸ್ ಹಾಕ್ಬೇಕಲ್ಲ. ಗೆದ್ರೆ 40,000 ರೂಪಾಯಿ, ಸೋತ್ರೆ 36,000 ರೂಪಾಯಿ ಕಳ್ಕೊತೀವಿ. 40,000 ರೂಪಾಯಿಗೆ ಕಾಸ್ಕೆಟ್ ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? ಇಲ್ಲ, ಒಂದ್ ನಿಮಿಷ. ಟಾಸ್ ಆಡ್ಬೇಕಾ? ಬೇಡ ಅಲ್ವಾ? ಬೇಡ. ಪ್ರೋಗ್ರಾಮ್ ಹೆಸರೇ ಕಾಸ್ಕೆಟ್ ಟಾಸು. ಟಾಸ್ ಆಡಬೇಕಾ ಅಂತ. ಅಲ್ಲಿ ನಾನು ಹಂಗೆ ತಗೊಂಡೋಗಲ್ಲ, ಟಾಸ್ ಆಡ್ಬಿಟ್ಟೆ ತಗೊಂಡು ಹೋಗ್ತೀನಿ. ಓಕೆ, ಸೊ Okay. ಗಣೇಶ 40,000ಗೆ ಆರ್ ಯು ರೆಡಿ? ರೆಡಿ. ರಾಜನ ರಾಣಿ? $40,000 ಗೆದ್ರೆ 90,000 ಕ್ರಾಸ್ ಮಾಡ್ತೀಯ. ರಾಜ. ಫೈನಲ್? ಫೈನಲ್. ರಾಜ ಅಂತ ಹೇಳ್ತಿದ್ಯಾ? 40,000 ರೂಪಾಯಿಗೆ ಗೆದ್ರೆ 90,000 ರೂಪಾಯಿ ಕ್ರಾಸ್ ಮಾಡ್ತೀಯಾ?
ನಗೋ, ಟೆನ್ಷನ್ ಯಾಕೋ. ತೆಗಿ. ರಾಜ ಬ್ಯಾಂಕರ್. ₹40,000 ಚೈನ್ ಕಿತ್ತಾಕ್ಸ್ ನೋಡೋಣ ಈಗ. ಚೈನ್ ಕಿತ್ತಾಕ್ಬಿಡಿ ಸರ್. ಓಕೆ, ಈಗ ₹40,000 ನಾನು ನಿನಗೆ ಒಂದು ಸೂಪರ್ ಡೂಪರ್ ಆಗಿರೋ ಒಂದು ಚಾಲೆಂಜ್ ಕೊಡ್ತೀನಿ, ಅದನ್ನ ನೀನು ಮಾಡ್ಬೇಕು. ನಾನು ಯಾರ್ಯಾರ ಥರ ಹೇಳ್ತೀನಿ ಆ ಥರ ರ್ಯಾಂಪ್ ವಾಕ್ ಮಾಡ್ಬೇಕಷ್ಟು. ಓಕೆ, ಏನು ಈಸಿ ಅಲ್ವಾ ರ್ಯಾಂಪ್ ವಾಕು? ಓಕೆ, ಈಗ ಫಸ್ಟು ಗಣೇಶನ್ ಥರ ನಡಿಬೇಕು ರ್ಯಾಂಪ್ ವಾಕ್. ಈಸಿ ಅಲ್ವಾ? ನೆಕ್ಸ್ಟ್. ಓಕೆ, ಇದೇನೋ ಹೇಳ್ತೀವಿ, ಹೇಳೋ. ಬಸ್ರಿ ರ್ಯಾಂಪ್ ವಾಕ್. ಓಕೆ. ಪಕ್ಕಾ ಹುಡುಗಿ ಕ್ಯಾಟ್ ವಾಕ್ ಮಾಡ್ದಂಗೆ, ಹುಡುಗಿ ಥರನೇ ಇರ್ಬೇಕು. ಓಕೆ, ಹುಡುಗಿ ಕ್ಯಾಟ್ ವಾಕು ನಾನು ಯಾವತ್ತು ಮಾಡಿಲ್ಲ ಗುರು. ಮಾಡಿ ಇವಾಗ ಫಸ್ಟ್ ಟೈಮ್ ಲೈಫಲ್ಲಿ. ಫೈನಲ್ ಕ್ಯಾಟ್ ವಾಕು ಇದು, ದ ಒರಿಜಿನಲ್ ಆಟೋ ರಾಜ. ರೆಡಿ? ಶಂಕರಾನಂದ್ ಸ್ಟೈಲ್. ಓಕೆ, ರೆಡಿ? ₹40,000. Congratulations. ಸೊ ವೆಂಕಟೇಶ್ ಅವರಿಗೆ ಗಣೇಶ ಗೆದ್ದಿರೋದು 92,500. ಇಷ್ಟು ಮಾತ್ರ ಅಲ್ಲ, ಕಣ್ವಾ ಕಂಪನಿಯವರ ಪರವಾಗಿ ಇದರ ಜೊತೆಗೆ ₹10,000. ಸೊ ಟೋಟಲ್ ₹1,02,500 ಗಳಿಸಿದ್ರ. ಕಂಗ್ರ್ಯಾಚುಲೇಷನ್. ಹಾಗೆ ಡಿಶ್ ಟಿವಿ ಅವರ ಪರವಾಗಿ ಅವ್ರಿಗೊಂದು ರಿಚ್ ಕನೆಕ್ಷನ್. ಸೊ ವೆಂಕಟೇಶ್ ಅವರೇ, ಈ ಹಣದಿಂದ ₹1,00,000 ಏನು ಗೆದ್ದಿದ್ದೀರಾ, ನೀವು ಆಟೋ ತಗೋಬೋದಾ? ಆಟೋ ತಗೋಬೋದು. ನಿಮ್ಮ ಲೈಫಲ್ಲಿ ಸುಧಾರಣೆ ಆಗುತ್ತಾ? ಸುಧಾರಣೆ. ಮಕ್ಕಳ ಎಜುಕೇಶನ್ಗೆ ನೀವೆಲ್ಲ ಚೆನ್ನಾಗಿ ಓದಬೇಕು. ನಿನ್ನ ಹೆಸರು ಏನಂತ ಕಂದ? ತುಳಸಿ. ವಾಟ್ ಅ ಬ್ಯೂಟಿಫುಲ್ ನೇಮ್. ನಿನ್ನ ಹೆಸರು? ವಿಶ್ವ. ತುಳಸಿ ಮತ್ತು ವಿಶ್ವ ಬಹಳ ಒಳ್ಳೆಯ ಹೆಸರು. ಅದೇ ಥರ ಒಳ್ಳೆಯ ಕೆಲಸಗಳನ್ನು ಮಾಡಿ, ನೀವು ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಾನು ದುಡ್ಡು ತಿನ್ನಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಇದೆಯಲ್ಲ, ಸೊ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಗಣೇಶ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನಿಜವಾದ ಆಟೋ ರಾಜ ಅಂದರೆ ನೀವೇ. ಲೋಕೇಶ್ ಪ್ರೊಡಕ್ಷನ್ಸ್ ಪರವಾಗಿ ನಿನಗೊಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಹಾಗೆ ನಂಗೆ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಆ್ಯಂಡ್ ಒಳ್ಳೆಯದಾಗಲಿ ವೆಂಕಟೇಶ್ ಅವರೇ. ಈ ಥರದಲ್ಲಿ ನಮ್ಮ ತಂಡದಿಂದ, ಆಟೋ ರಾಜ ತಂಡದಿಂದ ವೆಂಕಟೇಶ್ ಅವ್ರಿಗೆ ₹10,000 ಆಟೋ ರಾಜ ತಂಡ ಕೂಡ. ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಮೆಕ್ಡೊನಾಲ್ಡ್ಸ್ ಐ ಆಮ್ ಲವಿಂಗ್ ಇಟ್ ಮೂಮೆಂಟ್ ಅಂದರೆ ಇದೆ. ಸೊ ಇವತ್ತು ವೆಂಕಟೇಶ್ ಅವರಿಗೆ ಟೋಟಲ್ ಆಗಿ ಸಿಕ್ಕಿರುವಂಥ ಮೊತ್ತ ₹1,12,500, ವಿಚ್ ಇಸ್ ಅ ವೆರಿ ಗುಡ್ ಅಮೌಂಟ್. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆಫ್ ಆಟೋ ರಾಜ ಆ್ಯಂಡ್ ಥ್ಯಾಂಕ್ ಯು ಗಣೇಶ ಒನ್ಸ್ ಅಗೇನ್. ಥ್ಯಾಂಕ್ ಯು. ತಮಗೂ ಒಳ್ಳೇದಾಗಲಿ. ಇವತ್ತಿಂದ ನಿಮ್ಮ ಜೀವನದಲ್ಲಿ ಇದೇ ಥರ ನಗು ಶಾಶ್ವತವಾಗಿರಲಿ ಅಂತ ನಾವು ಬಯಸ್ತೀವಿ. ಅಂದ್ರೆ ನೋವು ಇದ್ರೂ ನಾವು ನಗ್ತಾನೇ ಇರಬೇಕು ವೆಂಕಟೇಶಣ್ಣ, ಅದೇ ಲೈಫ್. Casi que tosu, que não é posso.